ಭಾಗ್ಯ ಕೊಡ್ತೀವಿ, ನಾವು ನೀರಿನ ಭಾಗ್ಯನೂ ಕೊಡ್ತಾ ಇದ್ದೀವಿ ಎನ್ನುವಂಥ ಮಾತು ಮಾತಾಡಿದರು. ಅಡ್ಡಿಲ್ಲ, ಒಳ್ಳೆ ಸಾಧನೆ ಮಾಡಿದಾರೆ, ತಾವು ಅನುಕೂಲನು ಇಷ್ಟೆಲ್ಲ ಪ್ರಚಾರ ಮಾಡಿದ್ದಾರೆ. ಆದರೆ ಇದನ್ನು ಸಾರಾ ಸಗಟಾಗಿ ಸುಳ್ಳು, ಅನಗತ್ಯ ಖರ್ಚು ಮಾಡಿದರು, ಡೆವಲಪ್ಮೆಂಟ್ ಏನೂ ಆಗಲಿಲ್ಲ, ಮತ್ತು ನಾವು 20-25 ವರ್ಷಗಳಷ್ಟು ಹಿಂದಕ್ಕೆ ಹೋದ್ವಿ ಅಂತೇಳಿ ಇವರ ವಿರೋಧಿ ಬಿ ಜೆ ಪಿಯ ನಾಯಕ ವಿಜೇಂದ್ರ ಆಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಇವರನ್ನೆಲ್ಲ ಇದು ಸಾಮಾಜಿಕ ನ್ಯಾಯ ಇಲ್ಲ, ಏನಿಲ್ಲ ಅನ್ನುವಂಥ ಮಾತುಗಳು ಟೀಕೆ ಮಾಡಿದ್ದಾರೆ. ಟೀಕೆ ಮಾಡಲೇಬೇಕಾದ ಅದರಲ್ಲೂ ಇನ್ನು ಕೆಲವು ಜನಸಾಮಾನ್ಯರು ಸಹಿತ ಒಂದಷ್ಟು ಟೀಕೆ ಅಲ್ಲಲ್ಲೇ ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲ ಕನ್ನಡದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಕನ್ನಡಕ್ಕೆ ಏನು ಮಾಡಿಲ್ಲ, ಮತ್ತೊಂದಕ್ಕೆ ಏನು ಮಾಡಿಲ್ಲ ಅನ್ನುವಂಥ ಮಾತು ಮಾತಾಡ್ತಾರೆ. ನೀವು ಎಂಥ ಒಂದು ವರ್ಕ್ ಮಾಡಿದ್ರು ಸಹಿತ ಇರೋದರ ಯಾಕಪ್ಪ ಅಂತಂದ್ರೆ ಏನಾದರೂ ತಪ್ಪು ನಮ್ಮ ಕಡೆ ಹಾಗೇ ಆಗ್ತಿರ್ತಾವೆ, ಆ ತಪ್ಪುಗಳನ್ನು ತೋರಿಸ್ತಾ ಇರ್ತಾರೆ. ಇದರರ್ಥ ಅವ್ರ ವಿರೋಧಿಗಳಿಗಿಂದು ನಮ್ಮನ್ನು ತಿದ್ದುವವರು ಅನ್ನುವಂಥದ್ದನ್ನು ಇಲ್ಲೇ ಈ ಕಾಂಗ್ರೆಸ್ ಇವರು ತಿಳ್ಕೋಬೇಕಾಗಿದೆ. ಇನ್ನು ಇನ್ನೊಂದು ಮಾತನ್ನು ಇಷ್ಟೆಲ್ಲ ನೀವು ಮಾಡಿ ಅಂಥವ್ರು ಯಾಕೆ ಜಗಾಡ್ತಾ ಇದ್ದೀರಪ್ಪ, ಕೋಳಿ ಜಗಳ ಸಿದ್ದು ಮತ್ತು ಡಿ ಕೆ ಶಿ ಅವರು ಅಂತ ಇದಂತ ಇವತ್ತು ಎಲ್ಲರೂ ತಲೆ ಚಿಟ್ಟಿನ ಹೋಗಿಬಿಟ್ಟದ. ಯಾಕೆ ಇಬ್ಬರಲ್ಲಿ ಸೇಮ್ ಇಲ್ಲ, ಒಬ್ಬರು ಹಿರಿಯರಾಗಿದ್ದಾರೆ ಸಿದ್ದರಾಮಯ್ಯನವರು, ಬಿಟ್ಟು ಕೊಡಬೇಕಾಗಿತ್ತು, ಏನು ದೊಡ್ಡ ವಿಷಯ ಅಲ್ಲ. ಯಾರಿದ್ರಿ ಏನು, ಈಗ ಸಾಕಷ್ಟು ನೀವು ಮುಖ್ಯಮಂತ್ರಿ ಕನ್ಫರ್ಮ್ ಆಗಿದೆ, ಚಲೋ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನುವಂಥ ಜನನೂ ಮಾತಾಡ್ತಾ ಇದ್ದಾರೆ. ಸ್ವತಃ ಪಕ್ಷದ ಇವರು ಬೆಂಬಲಿಗರು ಇವತ್ತು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದೇ ಕಾಲಘಟ್ಟಿಗೆ ಶಿವಕುಮಾರ್ ಅವ್ರಿಗೂ ಹೇಳುವಂಥ ಜನ ಇದ್ದಾರೆ. ಅಲ್ಲ ರೀ, ಇನ್ನೊಂದು ಎಷ್ಟು ಆಗುವುದು, 28 ಚುನಾವಣೆ ಬಂತು, ನಿಶ್ಚಿತವಾಗಿ ಇನ್ನಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ರೆ ಇವರ ಆರಿಸಿ ಬರ್ತಾರೆ, ಮುಂದಿನ 5 ವರ್ಷ ಡಿ ಕೆ ಶಿನೇ ಆಗ್ಬೋದಲ್ಲ ಅನ್ನುವಂಥ ವಾದಗಳನ್ನು ಮಾಡುವಂಥವ್ರು ಇದ್ದಾರೆ. ಯಾಕಂತಂದ್ರೆ ಅನಗತ್ಯವಾಗಿ ನೀವು ಹೈಕಮಾಂಡಿಗೆ ಪ್ರೆಷರ್ ಮಾಡಿ ಅವ್ರ ಕಡೆಯಿಂದ ನೀವು ಏನು ತಗೊಂಡು ಬಂದ ಆದರೆ ಆ ಸಿದ್ದರಾಮಯ್ಯರು ಅದರಿಂದ ಏನಾದರೂ ಪಲಟಾಗಿ ಮತ್ತೇನೋ ಅದರಲ್ಲೂ ವಿರೋಧಿಗಳು ಭಾಳ ಸ್ಟ್ರಾಂಗ್ ಇದ್ದಾರೆ, ಬಿ ಜೆ ಪಿಗರು ಮತ್ತು ಜೆ ಡಿ ಎಸ್ದವರು. ಈಗಾಗಲೇ ಅವ್ರನ್ನ ಈ ಕಾಂಗ್ರೆಸ್ಸಿನ ಮನೆಗೆ ಕಳಿಸ್ತೀವಿ ಅನ್ನುವಂಥ ಛಲದಿಂದ ಒಂದು ಒಗ್ಗಟ್ಟು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ